ನಾನು ಪ್ರಮೀಳಾ ಜೋಶಾಯಿ ಮಾತಾಡ್ತಿರೋದು ಗೊತ್ತಾಯ್ತಲ್ವಾ? ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಕರುನಾಡು ಪ್ರೇಮೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು. ಆ ಮಕ್ಕಳು ಆಟ, ಆ ಮಕ್ಕಳು ಡ್ಯಾನ್ಸ್, ಇವೆಲ್ಲ ಆಹಾ ನೋಡೋದಕ್ಕೆ ಹಬ್ಬ ಅಂತ ಹೇಳ್ಬೋದು ಕಣ್ಣಿಗೆ. ಆ ರೀತಿ ಇರುತ್ತೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಬರಬೇಕು ಕಾರ್ಯಕ್ರಮಕ್ಕೆ, ನೀವೆಲ್ಲರೂ ಬಂದು ನೋಡಬೇಕು. ಯಾಕೆಂದರೆ ನೀವು ಅಷ್ಟೊಂದು ಆನಂದ ಪಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಹಬ್ಬದ ವಾತಾವರಣ ಅಂತಾರಲ್ಲ, ಆ ರೀತಿ ಇರುತ್ತೆ. ಎಲ್ಲಿ ಗೊತ್ತಾ, ಯಾವಾಗ ಗೊತ್ತಾ? ಪ್ರೇಮಿಗಳ ದಿನಾಚರಣೆ ದಿನ 14ನೇ ತಾರೀಕು ಫೆಬ್ರವರಿಯಲ್ಲಿ ಖಂಡಿತ ಬರಬೇಕು. ಸ್ಥಳ ನಯನ ಸಭಾಂಗಣದಲ್ಲಿ. ಬರ್ತೀರ ತಾನೇ? ನಾವೆಲ್ಲರೂ ಸೇರೋಣ, ಎಲ್ಲರೂ ಆನಂದ ಪಡೋಣ. ಅವ್ರ ಜೊತೆಲಿ ನಾವು ಸಮಯ ಸಿಕ್ಕಿದ್ರೆ ನಾವು ಡ್ಯಾನ್ಸ್ ಮಾಡಿಬಿಡೋಣ, ಖುಷಿ ಪಡೋಣ. ಓಕೆನಾ? ಬನ್ನಿ, ಪ್ಲೀಸ್ ಬನ್ನಿ. ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅಚ್ಚುಕಟ್ಟಾಗಿ ಯಾರು ಗೊತ್ತಾ ನಡೆಸ್ತಾ ಇರೋದು? ನೋಡಿ, ಇಲ್ಲೇ ನಿಂತಿದ್ದಾರೆ ಸೂರ್ಯ. ಇವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಅವರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡಿ. ಮತ್ತೆ ಕಾರ್ಯಕ್ರಮ ಅವ್ರು ಮಾಡ್ತಾ ಇರ್ಬೇಕು, ಹಾಗೆ ಮಾಡೋಣ. ಬನ್ನಿ ಪ್ಲೀಸ್. ನಾನು ಪ್ರಮೀಳಾ ಜೋಶಾಯಿ ಮಾತಾಡ್ತಿರೋದು ಗೊತ್ತಾಯ್ತಲ್ವಾ? ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಕರುನಾಡು ಪ್ರೇಮೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಬೇಕು. ಆ ಮಕ್ಕಳು ಆಟ, ಆ ಮಕ್ಕಳು ಡ್ಯಾನ್ಸ್, ಇವೆಲ್ಲ ಆಹಾ ನೋಡೋದಕ್ಕೆ ಹಬ್ಬ ಅಂತ ಹೇಳ್ಬೋದು ಕಣ್ಣಿಗೆ. ಆ ರೀತಿ ಇರುತ್ತೆ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ಬರಬೇಕು ಕಾರ್ಯಕ್ರಮಕ್ಕೆ, ನೀವೆಲ್ಲರೂ ಬಂದು ನೋಡಬೇಕು. ಯಾಕೆಂದರೆ ನೀವು ಅಷ್ಟೊಂದು ಆನಂದ ಪಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಹಬ್ಬದ ವಾತಾವರಣ ಅಂತಾರಲ್ಲ, ಆ ರೀತಿ ಇರುತ್ತೆ. ಎಲ್ಲಿ ಗೊತ್ತಾ, ಯಾವಾಗ ಗೊತ್ತಾ? ಪ್ರೇಮಿಗಳ ದಿನಾಚರಣೆ ದಿನ 14ನೇ ತಾರೀಕು ಫೆಬ್ರವರಿಯಲ್ಲಿ ಖಂಡಿತ ಬರಬೇಕು. ಸ್ಥಳ ನಯನ ಸಭಾಂಗಣದಲ್ಲಿ. ಬರ್ತೀರ ತಾನೇ? ನಾವೆಲ್ಲರೂ ಸೇರೋಣ, ಎಲ್ಲರೂ ಆನಂದ ಪಡೋಣ. ಅವ್ರ ಜೊತೆಲಿ ನಾವು ಸಮಯ ಸಿಕ್ಕಿದ್ರೆ ನಾವು ಡ್ಯಾನ್ಸ್ ಮಾಡಿಬಿಡೋಣ, ಖುಷಿ ಪಡೋಣ. ಓಕೆನಾ? ಬನ್ನಿ, ಪ್ಲೀಸ್ ಬನ್ನಿ. ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅಚ್ಚುಕಟ್ಟಾಗಿ ಯಾರು ಗೊತ್ತಾ ನಡೆಸ್ತಾ ಇರೋದು? ನೋಡಿ, ಇಲ್ಲೇ ನಿಂತಿದ್ದಾರೆ ಸೂರ್ಯ. ಇವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಬನ್ನಿ, ಅವರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡಿ. ಮತ್ತೆ ಕಾರ್ಯಕ್ರಮ ಅವ್ರು ಮಾಡ್ತಾ ಇರ್ಬೇಕು, ಹಾಗೆ ಮಾಡೋಣ. ಬನ್ನಿ ಪ್ಲೀಸ್.